ಏಜ್ ಲಿಮಿಟ್ ಇಲ್ಲ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದವರು. ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗತ್ತೆ ಅನ್ನೋದು ಏನಾದ್ರು ಇದೆಯಾ ನಿಮ್ಗೆ? ತೊಡೆ ತಟ್ಟೆ ವಿನಯ್ ಅಂಡ್ ಚಂದನ್ ಇವರಿಬ್ಬರಲ್ಲಿ ಮುಂದೆ ಕೇಳಿಸ್ತಿದೆ. ಈ ಸರಿಯ ಬಿಗ್ ಬಾಸ್ ಸೀಸನ್ 13 ನೋಡ್ಬೇಕು ಅಂತ ಹೇಳಿ ವೇಟ್ ಮಾಡ್ತಿರುವಂತ ವೀಕ್ಷಕರಿಗೆ ಈ ಸರಿಯ ಬಿಗ್ ಬಾಸ್ ತಂಡದ ಕಡೆಯಿಂದ ಬಹಳನೇ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಏನಪ್ಪಾ ಎಲ್ಲ ಟ್ವಿಸ್ಟ್ಗಳಂತಂದ್ರೆ, ಮೊದಲಿಗೆ ನಾರ್ಮಲ್ ಪೀಪಲ್ಸ್ ಹೋಗ್ಬೋದು ಅಂತ ಹೇಳಿ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ರು. ಅದಾದ ನಂತರ ನಾರ್ಮಲ್ ಪೀಪಲ್ಸ್ ಎಲ್ಲ ಆಡಿಷನ್ನ ನೀಡಬಹುದು ಅಂತ ಹೇಳಿ ಸಾಕಷ್ಟು ಅವಕಾಶಗಳನ್ನ ಸಹ ಕೊಟ್ಟರು. ಅದೆಲ್ಲ ಮುಗಿದಾದ್ಮೇಲೆ ಇವಾಗ ಮತ್ತೊಂದು ಹೊಸ ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಏನಪ್ಪಾ ಟ್ವಿಸ್ಟ್ ಅಂತಂದ್ರೆ ಅಗ್ನಿ ಪರೀಕ್ಷೆ ಅಂತ ಹೇಳಿ ಲಾಲ್ಬಾಗ್, ಬೆಂಗಳೂರಿನಲ್ಲಿರುವಂತಹ ಲಾಲ್ಬಾಗ್ನ ಒಂದು ಫ್ಲವರ್ ಶೋ ನಡೆದಿದೆ. ಆ ಒಂದು ಫ್ಲವರ್ ಶೋದಲ್ಲಿನೇ ಈ ಒಂದು ಅಗ್ನಿ ಪರೀಕ್ಷೆ ಅಂದ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಹೇಳಿ ಒಂದು ಅಲ್ಲಿ ಒಂದು ಪ್ರಾಪರ್ಟಿನ ಇಟ್ಬಿಟ್ಟು ರೆಡಿ ಮಾಡಿದ್ದಾರೆ. ಆ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಅಗ್ನಿ ಪರೀಕ್ಷೆಯಲ್ಲಿ ಸೆಲ್ಫಿನ ತಗೊಂಡು ಅಪ್ಲೋಡ್ ಮಾಡಿ, ಹಾಗೆ ಆ ಒಂದು ಫೋಟೋಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಸಾಕಷ್ಟು ಯಾರಿಗೆ ಹೆಚ್ಚಿನ ಮಟ್ಟದಲ್ಲಿ ವ್ಯೂಸ್ ಹೋಗುತ್ತೋ ಅದೇ ರೀತಿಯಾಗಿ ಯಾರು ಆ ಒಂದು ಅಗ್ನಿ ಪರೀಕ್ಷೆ ಸೆಲ್ಫಿ ಅಗ್ನಿ ಪರೀಕ್ಷೆಯಲ್ಲಿ ವಿನ್ ಆಗ್ತಾರೋ ಅವರಿಗೆ ಕಿಚ್ಚ ಸುದೀಪ್ ಅವರ ಜೊತೆಗೆ ಈ ಬಾರಿಯ ಒಂದು ಎಪಿಸೋಡ್ನಲ್ಲಿ ಲೈವ್ ಆಗಿ ಕಿಚ್ಚ ಸುದೀಪ್ ಅವರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ನೋಡೋ ಅವಕಾಶ. ಅದೇ ರೀತಿಯಾಗಿ ಬಿಗ್ ಬಾಸ್ ತಂಡದ ಕಡೆಯಿಂದ ಆ ಒಂದು ವ್ಯಕ್ತಿಗೆ ಸಾಕಷ್ಟು ಬಹುಮಾನಗಳನ್ನ ಸಹ ಗೆಲ್ಲಬಹುದು ಅಂತ ಹೇಳಿ ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ಲಾಲ್ಬಾಗ್ನಲ್ಲಿ ತಯಾರು ಮಾಡಿದ್ದಾರೆ. ಅದಾದ ನಂತರ ಈಗ ಅಗ್ನಿ ಪರೀಕ್ಷೆ ಯಾವಾಗಿಂದ ಶುರುಪ ಅಂತಂದ್ರೆ, ಈ ಒಂದು ಅಗ್ನಿ ಪರೀಕ್ಷೆಯ ಒಂದು ಟ್ವಿಸ್ಟ್ ಅನ್ನ ಕಾದಿರಿಸೋಕೆ ಅಂತ ಹೇಳಿ ಈ 16ನೇ ತಾರೀಕಿನ ನಂತರ ಅಂತ ಹೇಳಿ ಮೊದಲಿಗೆ ಅಗ್ನಿ ಪರೀಕ್ಷೆ ಸೆಲ್ಫಿ ಅಂತ ಹೇಳಿ ಜನರಿಗೆ ತೋರಿಸ್ತಾ ಇದ್ದಾರೆ. ಅದಾದ ನಂತರ ಈಗ ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ಜಡ್ಜ್ ಆಗಿರ್ತಾರೆ, ಈ ಒಂದು ಯಾರ್ಯಾರು ಜಡ್ಜ್ ಆಗಿರ್ತಾರೆ ಅನ್ನೋದನ್ನ ಹೈಡ್ ಆಗಿ ಇಟ್ಟಿದ್ರು. ಅದೇ ರೀತಿಯಾಗಿ ಈಗ ಯಾರ್ಯಾರು ಬರಬಹುದು ಅನ್ನೋದು ಒಂದು ಹಿಂಟ್ನ ಕೊಟ್ಬಿಟ್ಟು ಈಗ ಯಾರು ಬರ್ತಾರೆ ಅಂತ ಅನ್ನೋದಕ್ಕೆ ಕ್ಲಾರಿಟಿನೂ ಸಹ ಕೊಟ್ಟಿದ್ದಾರೆ. ಯಾರ್ಯಾರು ಬರಬಹುದು, ಮೊದಲನೇದಾಗಿ ಈ ಒಂದು ಜಡ್ಜ್ನ ಲಿಸ್ಟ್ನಲ್ಲಿರುವಂತಹ 4 ಜನರ ಹೆಸರು. ಈ ಬಿಗ್ ಬಾಸ್ ಸೀಸನ್ನ ಮೊದಲ ವಿನ್ನರ್ ಮಹಿಳೆ ಯಾರಪ್ಪ ಅಂತಂದರೆ ಶ್ರುತಿ. ಅವರನ್ನು ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಜಡ್ಜನ್ನಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೆಕೆಂಡ್ ಯಾರಪ್ಪ ಅಂತಂದರೆ ಚಂದನ್ ಶೆಟ್ಟಿ ಅವರು ಸಹ ಬಿಗ್ ಬಾಸ್ನ ವಿನ್ನರ್ ಆಗಿದ್ದಾರೆ. ಅವ್ರನ್ನೂ ಈ ಒಂದು ಅಗ್ನಿ ಪರೀಕ್ಷೆ ಅಂದರೆ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಗೆ ಸೆಲೆಕ್ಷನ್ ಮಾಡೋಕ್ಕೆ ಅದೇ ಜಡ್ಜ್ ಆಗಿ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ವಿನಯ್ ಗೌಡ ಹಾಗೆ ಸಂಗೀತ ಶೃಂಗೇರಿ, ಇವರಿಬ್ಬರು ಒಂದೇ ಸೀಸನ್ನಲ್ಲಿ ಸಖತ್ ಕಾಂಪಿಟೇಟರ್ ಆಗಿ ಸಖತ್ ಎಂಟರ್ಟೈನ್ಮೆಂಟ್ನ ನೀಡಿದಂಥವ್ರು. ಇವರು ಸಹ ಈ ಸಾರಿಯ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಆಗಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಇವ್ರು 4 ಜನ ಜಡ್ಜ್ ಆಗಿಬಿಟ್ರೆ ಇಲ್ಲಿ ಆ್ಯಂಕರ್ ಯಾರಪ್ಪ, ಕಿಚ್ಚ ಸುದೀಪ್ ಅವರು ಬರ್ತಾರಾ ಅಂತ ಅನ್ಕೋತಿದ್ದೀರಾ? ಇಲ್ಲ, ಕಿಚ್ಚ ಸುದೀಪ್ ಅವರು ಇಲ್ಲಿ ಬರ್ತಾ ಇಲ್ಲ. ಕಿಚ್ಚ ಸುದೀಪ್ ಅವರು ಏನೇ ಇದ್ರೂ ಬಿಗ್ ಬಾಸ್ ಆರಂಭವಾದ ನಂತರ ಅಲ್ಲಿರುವಂತಹ ಜನರನ್ನು ತಿದ್ದೋದು, ಹಾಗೆ ಅವರುಗಳ ತಪ್ಪನ್ನು ಸರಿ ಮಾಡೋದು, ವೀಕ್ಷಕರಿಗೆ ಆ ಒಂದು ಎಂಟರ್ಟೈನ್ಮೆಂಟನ್ನು ಇನ್ನಷ್ಟು ರುಚಿಯಾಗಿ ಇರುವಂತಹ ಅದನ್ನು ತೋರಿಸೋದು, ಎಂಟರ್ಟೈನ್ಮೆಂಟ್ನ ನೀಡೋದು. ಆದರೆ ಈ ಸಾರಿಯ ಈ ಒಂದು ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಆ್ಯಂಕರ್ ಯಾರಾಗಿರ್ತಾರೆ ಅಂತಂದರೆ ನಿರಂಜನ್ ದೇಶಪಾಂಡೆ. ಇವರನ್ನ ಈ ಒಂದು ಅಗ್ನಿ ಪರೀಕ್ಷೆಯ ಆ್ಯಂಕರ್ ಅಂತ ಹೇಳಿ ಮಾಡಲಾಗಿದೆ. ನಂತರ ಈ ಒಂದು ಅಗ್ನಿ ಪರೀಕ್ಷೆ ಯಾವಾಗಿಂದ ಆರಂಭ ಆಗುತ್ತೆ? ಇದು ಅಗ್ನಿ ಪರೀಕ್ಷೆ ಆಗಸ್ಟ್ 16ರ ನಂತರ ಆರಂಭಗೊಳ್ತಾ ಇದೆ. ಈ ಆಗಸ್ಟ್ 16ರ ನಂತರ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ, ಹಾಗೆ ಯಾರ್ಯಾರು ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ವಿನ್ ಆಗ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಇನ್ನೂ ಒಂದು ಅಗ್ನಿ ಪರೀಕ್ಷೆಗೆ ಹೊಸದಾಗಿ ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಆ ಒಂದು ಹೊಸ ಟ್ವಿಸ್ಟ್, ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಒಬ್ಬ ವ್ಯಕ್ತಿಯನ್ನು ಮಾತ್ರ ಸೆಲೆಕ್ಟ್ ಮಾಡಲಾಗುತ್ತಾ, ಅಥವಾ ಸಾಕಷ್ಟು ಜನ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿ ಸೆಲೆಕ್ಟ್ ಆಗ್ತಾರಾ ಅನ್ನೋದೇ ಕುತೂಹಲ. ಯಾಕಂತಂದರೆ ಅಗ್ನಿ ಪರೀಕ್ಷೆ ಅಂತ ಹೇಳಿ ಬರೀ ಕೇವಲ ಒಂದೇ ಒಂದು ಚೇರನ್ನು ತೋರಿಸಿದ್ದಾರೆ. ಸೊ ಆ ಒಂದು ಚೇರಲ್ಲಿ ಯಾರು ಕೂರ್ತಾರೆ ಅನ್ನೋದೇ ಈ ಒಂದು ಕುತೂಹಲಕ್ಕೆ ಕಾರಣ. ಸೊ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ಪಾಲ್ಗೊಳ್ಬಹುದು, ಹಾಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಯಾರು ಇನ್ನೂ ವಿನ್ ಆಗಿ ಆ ಒಂದು ಪಟ್ಟಕ್ಕೆ ಏರ್ತಾರೆ, ಈ ಸಾರಿಯ ಬಿಗ್ ಬಾಸ್ ಸೀಸನ್ 13ನ ಆ ಒಂದು ಸಾಮಾನ್ಯ ಜನರಾಗಿ ಮನೆ ಒಳಗಡೆ ಯಾರು ಹೋಗ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿ.
ಹಾಗೆ ಆ ಒಂದು ವ್ಯಕ್ತಿನ ನಾವು ನೋಡೋಕ್ಕೆ ಇನ್ನೂ ಕಾಯಲೇಬೇಕಾಗಿದೆ. ಯಾಕಂತಂದರೆ ಈ ಒಂದು ಸೀಸನ್ನೇ ಒಂಥರ ವಿಭಿನ್ನವಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇದೇ ರೀತಿಯಾಗಿ ಬಿಗ್ ಬಾಸ್ ತಂಡದ ಕಡೆಯಿಂದ ವೀಕ್ಷಕರಿಗೆ ಸಾಕಷ್ಟು ಕುತೂಹಲನ ಹುಟ್ಟಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ನಾವೀಗ ಸದ್ಯಕ್ಕೆ ಇಷ್ಟು ಮಾತ್ರ ಗೊತ್ತಿದೆ, ಯಾರ್ಯಾರು ಆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋದನ್ನು ಈ 4 ಜನ ಜಡ್ಜ್ಗಳಾಗಿ ಅವರೇ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಸೊ ಅದಾದ ನಂತರ ಯಾವ ರೀತಿಯಾದಂತಹ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾವಿನ್ನು ಕಾದು ನೋಡಬೇಕು. ಸೊ ನೀವು ಈ ಒಂದು ಅಗ್ನಿ ಪರೀಕ್ಷೆ ಹೇಗೆ ನಡೆಯುತ್ತೆ, ಹಾಗೆ ಇದರಲ್ಲಿ ಜಡ್ಜ್ಗಳು ಯಾರಾಗಿರ್ಬೋದು, ಈ ಜಡ್ಜ್ಗಳು ಯಾವ ರೀತಿಯಾದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಬೋದು, ಅದೇ ರೀತಿಯಾಗಿ ಹೇಗೆ ಇವರ ಒಂದು ತೀರ್ಮಾನವನ್ನು ಹೇಳ್ತಾರೆ, ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ನೋ ಎಲ್ಲ ಕುತೂಹಲ ನಿಮಗೂ ಸಹ ಇದೆನಾ? ಹಾಗಿದ್ರೆ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಿಮ್ಮ ಇಷ್ಟದ ಆ 4ರಲ್ಲಿ ಯಾರು ನಿಮ್ಮ ಫೇವ್ರೆಟ್ ಕಂಟೆಂಡರ್ ಆಗಿದ್ರು ಅಂತ ಹೇಳಿ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ.